ನಮಸ್ಕಾರ ಎಲ್ರಿಗೂ. ಪ್ರಕೃತಿ ಮಾರ್ಗ ಚಾನಲ್ಗೆ ಸ್ವಾಗತ. ನಿಮಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾ ಹಾಕುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಕಿರ್ಸಾಲಿ ಪಲ್ಯದ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅದರಲ್ಲಿ ಎಷ್ಟೊಂದು ವಿಟಮಿನ್ಸ್ ಮಿನರಲ್ಸ್ ಇದಾವೆ, ಅವು ಯಾವ್ಯಾವ ರೋಗಕ್ಕೆ ಎಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ ಅಂತ ಹೇಳ್ತೀನಿ, ಕೇಳ್ರಿ. ಯಾರ್ಯಾರಿಗೆ ಇದು ಪಲ್ಯದ ಬಗ್ಗೆ ಗೊತ್ತಿಲ್ಲ ತಿಳ್ಕೊಳ್ಳಿ. ಇದರಲ್ಲಿ ಬಹಳಷ್ಟು ಉಪಯುಕ್ತವಾದ ಗುಣಗಳು ಇದಾವೆ. ಇದು ಫೈಬರ್, ವಿಟಮಿನ್ಸ್ಗಳು ಮತ್ತೆ ಖನಿಜಗಳಿಂದ ಸಮೃದ್ಧಿಯಾಗಿದೆ ಇದು. ಮತ್ತೆ ಇದು ಯಾರಿಗೆ ಜೀರ್ಣಕ್ರಿಯೆ ಆಗ್ತಾ ಇಲ್ಲ, ಆ ಜೀರ್ಣಕ್ರಿಯೆ ಕೂಡ ಇದು ಉಪಶಮನ ಮಾಡುತ್ತೆ. ಇದು ಅಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಯಾರ್ಯಾರಿಗೆ ಊಟ ಜೀರ್ಣ ಆಗಲ್ಲ, ಉಬ್ರಾಗುತ್ತೆ ಹೊಟ್ಟೆ, ಹಂಗಾಗಿ ಊಟ ಮಾಡಿದ್ದು ಜೀರ್ಣ ಆಗ್ತಾ ಇಲ್ಲ ಅಂತ ಯಾರು ಅನ್ಕೋತೀರಿ, ಅವರೆಲ್ಲ ಡೈಲಿ ಆಗಿಲ್ಲ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಆದ್ರೂ ಈ ಕಿರ್ಸಾಲಿ ಪಲ್ಯನ ತಾಳ್ಸ್ಕೊಂಡು ತಿಂದ್ರೆ ಬಹಳಷ್ಟು ಪರಿಣಾಮಕಾರಿಯಾದ ಫಲವನ್ನ ಇದು ಕೊಡ್ತದೆ. ಇದು ಬಹಳಷ್ಟು ಆರೋಗ್ಯಕ್ಕೆ ಬಹಳ ಒಳ್ಳೇದಿದು. ಮತ್ತೆ ರಕ್ತಹೀನತೆ ಇದ್ರೆ ಡೈಲಿ ತಿನ್ಬೇಕಿದು ಸೊಪ್ಪನ್ನ. ಈ ಕಿರ್ಸಾಲಿ ಪಲ್ಯನ ದಿನಾಲು ತಾಳ್ಸ್ಕೊಂಡು ತಿನ್ಬೇಕು. ಒಂದೊಂದು ಹಿಡಿ ಪಲ್ಯ ತಿನ್ಬೇಕು. ಎಲ್ಲಾದ್ರೂ ಒಂದು ಸ್ಪೂನ್ ತಿಂದೆ, ಅರ್ಧ ಸ್ಪೂನ್ ತಿಂದ್ರೆ ಅದು ಕೆಲಸ ಕೊಡಲ್ಲ. ಒಂದೊಂದು ಹಿಡಿ ಪಲ್ಯ ತಾಳ್ಸಿದ್ದೇ ಒಂದು ಹಿಡಿ ಇರ್ಬೇಕು. ಆ ತರ ನೀವು ತಿಂತಾ ಹೋದ್ರೆ ಇದು ರಕ್ತಹೀನತೆ ಮತ್ತೆ ಮಲಬದ್ಧತೆ, ಹೊಟ್ಟೆ ಜೀರ್ಣ ಆಗಲ್ಲ, ಊಟ ಮಾಡಿದ್ದೆಲ್ಲ ಜೀರ್ಣ ಆಗಲ್ಲ, ಉಬ್ರ ಬರುತ್ತೆ ಅಂತ ಈ ತರ ಅನ್ನೋರಿಗೆ ಇದು ಬಹಳಷ್ಟು ಪರಿಣಾಮಕಾರಿಯಾದ ಕೆಲಸವನ್ನ ಮಾಡ್ತದೆ ಇದು. ಮತ್ತೆ ರಕ್ತದ ಒತ್ತಡ ನಿಯಂತ್ರಣ ಮಾಡ್ತದೆ ಇದು. ಮತ್ ಕರಳಿಂದ ಏನಾದ್ರು ಸಮಸ್ಯೆಗಳಿದ್ರೆ, ಮೂತ್ರಪಿಂಡದ ಸಮಸ್ಯೆ ಇದ್ರೆ ಮೂತ್ರಪಿಂಡನ ಕೂಡ ಇದು ಶುದ್ಧೀಕರಣ ಮಾಡ್ತದೆ. ಇದು ಬಹಳಷ್ಟು ಪ್ರಯೋಜನಕಾರಿಯಾದ ಸೊಪ್ಪು ಇದು, ಪಲ್ಯ ಇದು. ಮತ್ತೆ ಇದು ಔಷಧಿ ಏನಾದ್ರು ತಗೋತಿದ್ರೆ, ಯಾರಾದ್ರೂ ಔಷಧ ತಗೋತಾ ಇದ್ದಾರೆ ಹಂಗೇನಾದ್ರೂ ಇದ್ರೆ ಏನ್ ಮಾಡ್ಬೇಕು ಅಂದ್ರೆ ವೈದ್ಯರ ಸಲಹೆಯನ್ನ ತಗೊಳ್ಳೇಬೇಕು. ಅವ್ರಿಗೆ ಒಂದ್ ಮಾತು ಕೇಳ್ಬಿಟ್ಟು ಇದು ಪಲ್ಯನ ತಿನ್ಬೇಕು. ತಿಂದ್ರೆ ಇದು ಬಹಳಷ್ಟು ಪ್ರಯೋಜನಕಾರಿಯಾದ ಪಲ್ಯ ಇದು. ಸೀಸನ್ ಇದ್ದಾಗ ತಿನ್ರಿ, ಬಹಳ ರುಚಿ ಕೂಡ ಆಗುತ್ತೆ ಇದು ಪಲ್ಯ. ಬಹಳ ರುಚಿಯಾದ ಪಲ್ಯ ಇದು. ಮತ್ತೆ ಇದು ಕೊಲೆಸ್ಟ್ರಾಲ್ ಕೂಡ ಇದು ನಿಯಂತ್ರಣ ಮಾಡ್ತದೆ. ಇದು ತೂಕ ಇಳಿಸ್ಲಾಕ ಇದು ಕೂಡ ಹೆಲ್ಪ್ ಮಾಡ್ತದೆ. ಇದು ಬಹಳಷ್ಟು ಉಪಯೋಗಕಾರಿಯಾದ ಪಲ್ಯ ಇದು. ಮತ್ತೆ ಇದು ಕಬ್ಬಿಣಾಂಶ ಕೂಡ ಇದರಲ್ಲಿ ಇರ್ತದೆ. ಮತ್ತೆ ನೀವು ಸಾಮಾನ್ಯವಾಗಿ ಮಾಹಿತಿನ ತಿಳ್ಕೊಬೇಕಂದ್ರೆ ಸ್ವಲ್ಪ ಡಾಕ್ಟ್ರಿಗೆ ನೀವು ಸಂಪರ್ಕ ಮಾಡಲೇಬೇಕು. ನೋಡ್ರಿ, ಡಾಕ್ಟ್ರಿಗೆ ಸಂಪರ್ಕ ಮಾಡಬೇಕು ಅಂತ ಹೇಳ್ತಾರ ಅಂತಂದ್ರೆ ಅದು ಎಷ್ಟು ಪವರ್ಫುಲ್ ಇರ್ಬೋದು. ಯಾಕಂತಾರೆ ಅಂದ್ರೆ ಈಗ ಟ್ಯಾಬ್ಲೆಟ್ ತಗೊಳ್ಳೋರಿಗೆ ಟ್ಯಾಬ್ಲೆಟ್ ಪವರ್ನ ಇದು ಕಮ್ಮಿ ಮಾಡೋ ಶಕ್ತಿ ಇರ್ತದೆ ಇದರಲ್ಲಿ ಪಲ್ಯದಲ್ಲಿ. ಅದಕ್ಕೋಸ್ಕರ ಡಾಕ್ಟರ್ ಸಲಹೆಯನ್ನ ಪಡೀರಿ ಅಂತ ಹೇಳ್ತಾರೆ. ಯಾಕಂದ್ರೆ ಕೆಲವೊಬ್ರದ್ದು ಟ್ಯಾಬ್ಲೆಟ್ಗಳು ಕಂಟಿನ್ಯೂ ಇರ್ತಾವ, ಏನೇನೋ ಅವ್ರವ್ರದ್ದು ಆರೋಗ್ಯ ಸಮಸ್ಯೆಗಳು ಭಿನ್ನ ಭಿನ್ನವಾಗಿರ್ತಾವ. ಹಂಗಾಗಿ ಈ ಪಲ್ಯ ಅವರಿಗೆ ಸೆಟ್ ಆಗ್ತದ ಇಲ್ಲ ಅಂತ ಕೇಳ್ತಾರ. ಅಂದ್ರೇನು, ಯಾವ ಟ್ಯಾಬ್ಲೆಟ್ ಚೇಂಜ್ ಮಾಡ್ಬೇಕು ಮಾಡಬಾರ್ದು ಈ ತರ ಸಜೆಷನ್ ಕೊಡೋಗೋಸ್ಕರ ಅಷ್ಟೇ ಹೇಳ್ತಾರೆ ವಿನಃ ಇದರಲ್ಲಿ ಬಹಳಷ್ಟು ಪರಿಣಾಮಕಾರಿಯಾದ ಸೊಪ್ಪಿದು, ತರಕಾರಿ ಇದು. ಬಹಳಷ್ಟು ಹೆಲ್ಪ್ ಆಗ್ತದೆ ಇದು. ಒಂದ್ಸಲ ನೀವು ತಿಂದು ನೋಡ್ರಿ ಇದು. ಮತ್ತೆ ಏನಾದ್ರೂ ಸಮಸ್ಯೆ ಇದ್ರೆ ಮಾತ್ರ ನೀವು ಡಾಕ್ಟರ್ ಸಲಹೆ ಪಡೆಯೋದನ್ನ ಮರಿಬೇಡ್ರಿ. ಯಾಕಂದ್ರೆ ಇದು ನಾರ್ಮಲ್ ಆಗಿರೋರು ಏನೋ ಸಣ್ಣ ಪುಟ್ಟ ಜೀರ್ಣ ಆಗ್ತದಪ್ಪ, ಊಟ ಜೀರ್ಣ ಆಗ್ತಾ ಇಲ್ಲ, ಯಾಕೋ ವೀಕ್ನೆಸ್ ಅನಿಸ್ತದ, ಜ್ವರ ಬರ್ತಾವ, ಈ ತರ ಅನ್ನೋರಿಗೆ ನೀವು ನಾರ್ಮಲ್ ಆಗಿ ಡೈಲಿ ತಿನ್ರಿ ತರಕಾರಿ, ನೀವು ಹಾಸ್ಪಿಟ್ಲಿಗೆ ಹೋಗೋದೇ ಬೇಕಾಗಿಲ್ಲ. ಆ ತರ ಪವರ್ಫುಲ್ ಆಗಿರೋ ಸೊಪ್ಪು ಇದು, ಪಲ್ಯ ಇದು ಕಿರ್ಸಾಲಿ ಪಲ್ಯ. ಹಂಗಾಗಿ ಅದ್ಭುತವಾದ ಈ ಕಿರ್ಸಾಲಿ ಪಲ್ಯನ ತಿಂದು ಸದೃಢವಾದ ಆರೋಗ್ಯವನ್ನ ಪಡ್ಕೊಳ್ಳಿ ಎಲ್ರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.